ಹೇಗಾದ್ರೂ ಬದುಕಬೇಕು ಅಂತಿದ್ರೆ ನಾನಿಷ್ಟು ಕಷ್ಟಪಡ್ತಿರ್ಲಿಲ್ಲ. ನನಗೆ ಹೀಗೆ ಬದುಕಬೇಕು ಅಂತ ಗುರಿ ಇದೆ. ವಿನಾಯಕನಿಗೆ ಗಣಪತಿ ಬಪ್ಪ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಅತ್ತಿವಟ್ಟ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಪ್ರತಿಯೊಬ್ಬರು ಗ್ರಾಮಸ್ಥರಿಗೂ ಕೂಡ ಅವರ ಪಾದಗಳಿಗೆ ನಮಸ್ಕಾರ ತಿಳಿಸಕ್ಕೆ ಇಷ್ಟಪಡ್ತೀನಿ. ಬಹಳ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಸೊಂಡೆಗುಪ್ಪ ಅನ್ನೋ ಒಂದು ಹಳ್ಳಿಯಲ್ಲಿ ಒಬ್ಬ ಸಣ್ಣ ಸೇವಕನನ್ನ ಗುರುತಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ನನಗಿಷ್ಟು ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಮಾಡಿದಕ್ಕೆ ನನಗೆ ತುಂಬಾ ಖುಷಿಯಾಗಿದೆ. ವಿಶೇಷವಾಗಿ ಅತ್ತಿವಟ್ಟ ಗ್ರಾಮದ ಎಲ್ಲಾ ಸಾಕಷ್ಟು ಜನ ರೈತರುಗಳು ಮತ್ತೆ ನಮ್ಮ ಚಿಕ್ಕಣ್ಣವರ ಆಶೀರ್ವಾದ, KR ಪುರಂ ಸಂತೆ ಮಕ್ಕಳ ಆಶೀರ್ವಾದದಿಂದ ಇವತ್ತು 160 ಜನ ದೇವ್ರ ಮಕ್ಕಳಿಗೆ ಪ್ರಸಾದಕ್ಕೆ ದಾರಿಯಾಗಿದೆ. ಜೊತೆಗೆ ತರಕಾರಿಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ವಿಶೇಷವಾಗಿ ಈ ಗ್ರಾಮದ ಎಲ್ಲಾ ಅಮ್ಮಂದ್ರಿಗೆ, ಅಣ್ಣಂದ್ರಿಗೆ, ಅಕ್ಕಂದ್ರಿಗೆ, ತಾಯಿಯಂದ್ರಿಗೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ನಾವು ಮಾಡ್ತಿರ್ತಕ್ಕಂಥ ಸಣ್ಣ ಪುಟ್ಟ ಸೇವೆಗೆ ಈ ಮಟ್ಟಿಗೆ ಪ್ರೀತಿ ಕೊಡ್ತಿರೋದ್ರಿಂದ ನಮ್ಗೆ ಇನ್ನೂ ಒಂದಷ್ಟು ಶಕ್ತಿ ಬಂದಿದೆ. ಬೀದಿಯಲ್ಲಿ ಯಾರೇ ಅನಾಥವಾಗಿ ಮನಗಿದ್ರು, ನಿರ್ಗತಿಕರಾಗಿದ್ರು ಅಂತವ್ರನ್ನ ಇನ್ನೂ ಜಾಸ್ತಿ ಜನರನ್ನ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು, ಶಕ್ತಿ ಎಲ್ಲ ಬಂದಿದೆ. ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಈ ಪ್ರೀತಿ, ಪ್ರೋತ್ಸಾಹ ನನ್ನ ಎದೆಯಲ್ಲಿ ಉಸಿರಿನವರೆಗೂ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಇವತ್ತೇನು 160 ಜನ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಬೀದಿಯಲ್ಲಿ ಯಾರು ಮಲಗಬಾರ್ದು ಅನ್ನೋ ಕಾರಣಕ್ಕೆ ಬರೋಬ್ಬರಿ 5,000 ಜನ ಮಲಗಬೇಕು ಅಂತ ಒಂದು ಅದ್ಭುತವಾದಂತ ಕೆಲಸಕ್ಕೆ ಕೈ ಹಾಕಿದೀವಿ. ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಅದಕ್ಕೆಲ್ಲ ಶಕ್ತಿ ಎಲ್ಲಾ ಗ್ರಾಮದವರು ನಿಮ್ಮ ಎಲ್ಲಾ ಆಶೀರ್ವಾದದಿಂದ ಕೆಲಸ ನಡೀತಾ ಇದೆ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ನಿಮ್ಮಲ್ಲೂ ನಾನು ಒಬ್ಬ ಅಂತ ತಿಳ್ಕೊಳ್ಳಿ, ನಿಮ್ಮ ಮನೇಲಿ ಮಗ ಅಂತ ಅನ್ಕೊಳ್ಳಿ, ಸಪೋರ್ಟ್ ಮಾಡಿ. ಸರ್, ಇವತ್ತು ವಿಶೇಷವಾಗಿ ನಮ್ಮ ಆಶ್ರಮದಲ್ಲಿ 160 ಜನ ಇದ್ದಾರೆ ಅಂತ ಹೇಳ್ಕೊಳ್ಳೋಕೆ ಒಂದ್ ಕಡೆ ಖುಷಿ ಆಗ್ಬೋದು, ಬಟ್ ಅಷ್ಟೇ ಬೇಜಾರಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ತಂದೆ ತಾಯಿದಿರು ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಸಾಕ್ತಾರೆ. ನಿಜವಾಗ್ಲೂ ಅಂತ ಮಕ್ಕಳು ಇವತ್ತು ಎತ್ತು ತಂದೆ ತಾಯಿಗೆ ಊಟ ಆಗ್ತಾ ಇಲ್ಲ ಅನ್ನೋದು ಬಹುಶಃ ಬೇಜಾರಾಗುತ್ತೆ. ನನ್ನ ಪ್ರಕಾರ ಎಲ್ಲೋ ಒಂದ್ ಕಡೆ ಯೋಚನೆ ಮಾಡೋದಾದ್ರೆ ಹಳ್ಳಿ ಕಡೆ ಈ ತರದ ಘಟನೆಗಳು ನಡೀತಾ ಇಲ್ಲ, ಎಲ್ಲೋ ಒಂದ್ ಕಡೆ ಕಮ್ಮಿ ಇದೆ ಅದು. ಸೊ ಸಿಟಿ ಕಡೆ ಇದ್ರು ಈ ತರದ್ದು ಅಪ್ಪ ಅಮ್ಮನ ಆಚೆ ಹಾಕುವಂಥದ್ದು, ಊಟ ಕೊಡದೆ ಮನೆಯಿಂದ ಆಚೆ ಹಾಕುವಂತ ಕೆಲಸಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತಂದೆ ತಾಯಿ ತುಂಬಾ ಪ್ರೀತಿ ಕೊಟ್ಟು ಆಸ್ತಿ, ಅಂತಸ್ತು, ಐಶ್ವರ್ಯನ ಸಂಪಾದನೆ ಮಾಡಿ ತುಂಬಾ ಎಜುಕೇಶನ್ ಅನ್ನ ಕೊಡ್ತಾ ಇದ್ದಾರೆ. ಬುದ್ಧಿವಂತರು, ವಿದ್ಯಾವಂತರೇ ಎಷ್ಟು ಜನ ತಂದೆ ತಾಯಿನ ಆಚೆ ಹಾಕ್ತಾ ಇದಾರೆ ಅಂತ ನನಗನ್ನಿಸ್ತಾ ಇದೆ. ವಿಶೇಷವಾಗಿ ಹಳ್ಳಿ ಕಡೆ ಇನ್ನೂ ಕೂಡ ಪ್ರೀತಿ, ವಾತ್ಸಲ್ಯ ಅನ್ನೋದು ಉಳ್ಕೊಂಡಿದೆ ಅಂದ್ರೆ ಅದು ಹಳ್ಳಿಯಿಂದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಕಡೆ ಏನ್ ಮೆಸೇಜ್ ಅಪ್ಪ ಹೇಳ್ತೀನಿ ಅಂದ್ರೆ, ನೀವು ಎಷ್ಟು ಓದಿದೀರಾ ಅನ್ನೋದು ಬಹಳ ಮುಖ್ಯ ಏನಾಗಲ್ಲ. ನೀವು ತಂದೆ ತಾಯಿನ ಕೊನೆಗಾಲದಲ್ಲಿ ಯಾವ ರೀತಿ ನೋಡ್ಕೊಳ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇವತ್ತಿನ ಮಕ್ಕಳಿಗೆ ಎಜುಕೇಶನ್ ಅನ್ನೋದು ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ, ಸಂಸ್ಕಾರ ಅನ್ನೋದು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು. ಆ ಮಕ್ಕಳನ್ನ ಚೆನ್ನಾಗಿ ಇವತ್ತು ನೀವು ಯಾವ ರೀತಿ ಬೆಳೆಸಬೇಕಂದ್ರೆ ಮುಂದೊಂದು ದಿನ ತಂದೆ ತಾಯಿನ ಆಚೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ನಿಜವಾದ ಸಾಧನೆ ಅಥವಾ ನಿಜವಾದ ಸಕ್ಸಸ್ ಲೈಫ್ ಅಲ್ಲಿ ಏನಪ್ಪಾ ಅಂತಂದ್ರೆ ತಂದೆ ತಾಯಿನ ಬೀದಿಗೆ ಬಿಡದಂಗ್ ನೋಡ್ಕೊಳ್ಳೋದಣ್ಣ, ಅದು ನಿಜವಾದ ಸಾಧನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವೇನ್ ಇವತ್ತು 300 ಮುಕ್ಕೋಟಿ ದೇವ್ರಗಳನ್ನ ಪೂಜೆ ಮಾಡ್ತಿದೀವಿ, ಹೋಮ ಹವನಗಳನ್ನ ಮಾಡ್ತಾ ಇದೀವಿ. ಇದೆಲ್ಲದಕ್ಕೂ ಶಕ್ತಿ ಸಿಗ್ಬೇಕು ಅಂದ್ರೆ ತಂದೆ ತಾಯಿನ ಮನೆಯಿಂದ ಆಚೆ ಆಗ್ದಂಗ್ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಮುಕ್ಕೋಟಿ ದೇವರುಗಳು ನಮ್ಮ ಮನೇಲಿ ಇದ್ದಂಗೆ ಅಂತ ನಾನು ಕೂಡ ಭಾವಿಸಿದೀನಿ. ಆಮೇಲೆ ವಿಶೇಷವಾಗಿ ವಿಘ್ನೇಶ್ವರನ ಪೂಜೆ ನಡೀತಾ ಇದೆ. ಈ ಒಂದು ಗ್ರಾಮಕ್ಕೆ ಯಾವುದೇ ವಿಘ್ನಗಳಾಗ್ದಂಗೆ ಭಗವಂತ ಒಳ್ಳೇದು ಮಾಡ್ಲಿ. ಇಲ್ಲಿರೋ ಎಲ್ಲಾ ಸಣ್ಣ ಸಣ್ಣ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಬರಲಿ. ಈ ಗ್ರಾಮದಿಂದ ಯಾರೂ ಕೂಡ ತಂದೆ ತಾಯಿನ ಆಚೆ ಹಾಕ್ದಂಗೆ ಆಗ್ಲಿ. ಇಡೀ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಲ್ಲೂ ಈ ಸಣ್ಣ ಸಣ್ಣ ಮಕ್ಕಳು ಒಳ್ಳೆ ಹೆಸರು ಮಾಡೋಂಗಾಗ್ಲಿ. ಆಮೇಲೆ ಇಲ್ಲೆಲ್ಲ ಅಣ್ಣಂದ್ರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ, ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ. ನಮಸ್ಕಾರ.
ಇವತ್ತು ನಮ್ಮ ಏನು ವಿನಾಯಕನ ಚತುರ್ಥಿಯನ್ನು ನಮ್ಮ ಅತಿವಟ ಗ್ರಾಮದಲ್ಲಿ ಆಚರಿಸಿದ್ದೀವಿ. ಇದು ನಮ್ಮ ಗಜಕರ್ಣ ಯುವಕರು ಎಲ್ಲರೂ ಸೇರಿ ತುಂಬಾ ಊರಿನ ಎಲ್ಲಾ ಗ್ರಾಮಸ್ಥರು ತುಂಬಾ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಇವತ್ತು ಆರ್ಕೆಸ್ಟ್ರಾ ಇದೆ. ನಮ್ಮ ಮಾಜಿ ಸಚಿವರಾದಂತಹ ನಮ್ಮ MTV ನಾಗರಾಜಣ್ಣ ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೂ ಈ ನಮ್ಮ ಯೋಗೇಶ್ವರು ಬಂದಿದ್ದಾರೆ. ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿಯೂ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಲಿ ಅಂತೇಳಿ ನಾನು ವಿನಾಯಕರನ್ನ ಹಾರೈಸ್ತೀವಿ ಅಂತೇಳಿ. ಥ್ಯಾಂಕ್ ಯು ಸೊ ಮಚ್ ಸರ್. ಬಹಳ ಸಂತೋಷ ಆಗುತ್ತೆ. ನಿಜವಾಗ್ಲೂ ನಾವು ಮಾಡೋ ಸಮಾಜಮುಖಿ ಕೆಲಸಕ್ಕೆ ಗೌರವನೂ ಕೊಟ್ಟು ಜೊತೆಗೆ ಧನ ಸಹಾಯ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಸುಮಾರು ಇವಾಗ 5,000 ಜನಕ್ಕೆ ಏನು ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಆ ಒಂದು ಕಟ್ಟಡ ಕಾಮಗಾರಿಗೆ ಈ ಒಂದು ಹಣ ಉಪಯೋಗ ಆಗುತ್ತೆ. ಪ್ರತಿಯೊಂದು ಗ್ರಾಮದವರು ಕೂಡ ಇದನ್ನ ಅರ್ಥ ಮಾಡಿಕೊಂಡು ಮನೆಗೆ ₹1 ಕೊಟ್ರು ಎಷ್ಟೋ ಜನರಿಗೆ ಸಹಾಯ ಸಿಗುತ್ತೆ. ಇದು ಯಾವುದೇ ಉದ್ದೇಶಪೂರ್ವಕವಾಗಿ ಮಾಡ್ತಿರುವಂತ ಸೇವೆ ಅಲ್ಲ. ಇದರಿಂದ ಒಂದಷ್ಟು ಸಮಾಜಕ್ಕೆ ಬದಲಾವಣೆ ಆಗ್ಬೋದು. ಜೊತೆಗೆ ಎಲ್ಲೋ ಒಂದು ಪಕ್ಷ ನಿರ್ಗತಿಕರಿಗೆ, ಅನಾಥರಿಗೆ, ದೇವ್ರ ಮಕ್ಕಳಂತ ಏನ್ ಕರಿತೀವಲ್ಲ ಅವ್ರಿಗೆ ಉಪಯೋಗ ಆಗ್ಬೋದು. ಸೊ ಇವತ್ತು 2 ಎಕರೆಲಿ ಆ ಕೆಲಸ ನಡೀತಾ ಇದೆ. ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಯಾರಿಗೆಲ್ಲ ಸಹಾಯ ಮಾಡ್ಬೇಕನ್ಸುತ್ತೆ ದಯವಿಟ್ಟು ಮನೆಗೆ ₹1 ಕೊಟ್ರು ನಿಜವಾಗ್ಲೂ ಎಷ್ಟೋ ಜನರಿಗೆ ಉಪಯೋಗ ಆಗತ್ತೆ. ಒಳ್ಳೇದಾಗ್ಲಿ. ದಯವಿಟ್ಟು ಇಲ್ಲಿ ಕರೆಸಿ ಪ್ರೀತಿ ಕೊಟ್ಟು ಗೌರವ ಕೊಟ್ಟು ಹೊಟ್ಟೆ ತುಂಬ ಊಟ ಕೊಟ್ಟು ಹಣನೂ ಕೊಟ್ಟು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಖುಷಿ ಆಯ್ತು. ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರೂ. ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮೆ. ಖುಷಿ ಆಯ್ತಣ್ಣ. ಯೋಜನಾ ಅವ್ರು ಕೇಳ್ರಿ ಇನ್ಫಾರ್ಮ್ ಗಿರೆ ಫೋಟೋ ಹಿಡಿ ಬರ ಇಲ್ಲಿ. ತುಂಬಾ ಧನ್ಯವಾದಗಳಣ್ಣ ಯೋಗೇಶಣ್ಣ. ಈ ಪ್ರೀತಿ ತುಂಬಾ ಥ್ಯಾಂಕ್ಸ್ ಅಣ್ಣ. ಹೊಟ್ಟೆ ತುಂಬೋಯ್ತು. ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ. ನಿಜವಾಗ್ಲೂ ಇದನ್ನ ಉಳಿಸ್ಕೊಂಡು ಹೋಗೋದೇ ನಮ್ಮ ಗುರಿ ಕಾರಣ, ಬೇರೆ ಏನಿಲ್ಲ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಯಾವಾಗಲೂ ಇದೇ ತರ ನಮಗೆ ಆಶೀರ್ವಾದ ಇರಲಿ ಎಲ್ಲ. ಥ್ಯಾಂಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾಡೋ ಸೆಕೆಂಡ್ ಥ್ಯಾಂಕ್ ಯು ಸರ್. ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದ್ಬೇಕು. ಬಾಯ್.